Hi guys, welcome back to me. ನನ್ನವಳು ಚಂದನ ಹೆಂಗರುಳ ಹೂಮನ ಋತುವೆ ಸುರಿಸು ಇವಳಿಗೆ ಹೂಮಳೆ. ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರಾ, ಬಟ್ ನಾನು ಹೇಳ್ತೀನಿ. ಇವತ್ತಿನ ವ್ಲಾಗ್ ಸಂಡೇ ವ್ಲಾಗ್. ಇವತ್ತು ಆಲ್ಮೋಸ್ಟ್ 8 o'clock ಆಗಿದೆ. ಸೊ ಇವಾಗ ಇದಕ್ಕಿನ ಬೇಳೆ ಕೋಳಿ ಸಾರು ಮಾಡ್ತಾ ಇದ್ದೀವಿ. ಮೀನ್ಸ್ ಕೊರ್ವಂಜಿ ಸ್ಟೈಲ್. ನಾವು ಕೊರ್ವಂಜೀಸ್ ಅಲ್ವಾ, ಸೊ ಕೊರ್ವಂಜಿ ಸ್ಟೈಲ್ ಯಾವ ಥರ ರೆಸಿಪಿ ಮಾಡ್ತಾರೆ ಹೇಳ್ಕೊಡ್ತೀನಿ ಕ್ಲಿಯರಾಗಿ. ನಮ್ಮ ಮಮ್ಮಿ ಹೆಲ್ಪ್ ತೊಗೊಂಡು ನಾನೇ ಕುಕ್ ಮಾಡ್ತಾ ಇದ್ದೀನಿ ಚಿಕನ್ ಸಾಂಬಾರ್. ಸೊ ಬನ್ನಿ ನನ್ನ ಜೊತೆ, ನಾ ರೆಡಿ ಮಾಡಿಕೊಂಡು ಸಿಗ್ತೀನಿ ನಿಮ್ಗೆ. ಫಸ್ಟು ಆಯಿಲ್ ಹಾಕಿ ಆನಿಯನ್ ಫ್ರೈ ಆದಮೇಲೆ ಚಿಕನು ಮತ್ತು ಇದಕ್ಕಿನ ಬೇಳೆ ಹಾಕಿ ಫುಲ್ ಬಾಯ್ಲ್ ಮಾಡ್ಕೋಬೇಕು. ನೋಡಿ ಹೆಂಗೆ ಬಾಯ್ಲ್ ಆಗ್ತಿದೆ ಅಂತ. ನೋಡಿ ಈ ಥರ ಬಾಯ್ಲ್ ಬಾಯ್ಲ್ ಆಗಬೇಕು. ನೆಕ್ಸ್ಟು ಈ ಮಿಕ್ಸಿ ಕಾಯಿಸೂರು ಬೆಳ್ಳುಳ್ಳಿ, ಶುಂಠಿ ಮತ್ತು ಆನಿಯನ್, ಟೊಮ್ಯಾಟೊ ಮತ್ತು ಚಿಲ್ಲಿ ಇಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು. ಆಲ್ಮೋಸ್ಟ್ 1 ಟೊಮ್ಯಾಟೊ, 1 ಆನಿಯನ್, 1 ಬೆಳ್ಳುಳ್ಳಿ, 1 ಬೆಳ್ಳುಳ್ಳಿ ನಮ್ಮ ಮಮ್ಮಿ ಹತ್ರ ಕೇಳ್ಕೊಂಡು ಹೇಳ್ತಾ ಇದ್ದೀನಿ. ಮತ್ತು 5 ಚಿಲ್ಲಿ ಇಷ್ಟನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಸೊ ಗೈಸ್, ಗ್ರೈಂಡ್ ಮಾಡಿದ್ದಾಯಿತು. ಈ ವೆರಿ ಈಸಿ ನಾನು ಮಾಡ್ತಾ ಇರೋ ರೆಸಿಪಿ. ಮತ್ತು ಇದನ್ನು ಫುಲ್ಲು ಇದಕ್ಕೆ ಹಾಕಬೇಕು. ಹಾಕಿ ಸಿಗ್ತೀನಿ ಗೈಸ್ ನಿಮಗೆ. ಹಾಗೆ ಇದಕ್ಕೆ ಚೂರು ನೀರು ಹಾಕ್ಕೊಂಡು ಫುಲ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಗೈಸ್, ಮನೇಲೇ ಮಾಡೋ ಧನಿಯಾ ಪುಡಿ ಹಾಗೂ ಸಾಲ್ಟ್ ಚಿಕ್ಕ ಸ್ಪೂನ್ ಬರುತ್ತಲ್ಲ, ಅದರಲ್ಲಿ 2 ಸ್ಪೂನ್ಸ್ ಇದೆ. ಧನಿಯಾ ಪುಡಿ 3 ಸ್ಪೂನ್ಸ್ ಇದೆ. ಸೊ ಇದನ್ನು ಅದಕ್ಕೆ ಹಾಕೋಣ ಬನ್ನಿ. ಈಸಿ ಆಗಲಿ ಅಂತ ಹಿಂಗೆ ಮಾಡಿಕೊಂಡೆ. ಹಾಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನೋಡಿ ಗೈಸ್, ವೆರಿ ಸಿಂಪಲ್ ಅನ್ಸಿಲ್ವಾ? ಯಮ್ಮಿ ಕೋಳಿ ಸಾರು ಮೀನ್ಸ್ ಚಿಕನ್ ಸಾಂಬಾರ್, ಕೊರ್ವಂಜಿ ಸ್ಟೈಲ್ ಚಿಕನ್ ಸಾಂಬಾರ್. ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ಸ್ವಲ್ಪ ಬಾಯ್ಲ್ ಆಗಲಿ, ಆಮೇಲೆ ಸಿಗ್ತೀನಿ ನಿಮಗೆ. ನೋಡಿ ಗೈಸ್, ನೋಡಿದ್ರಲ್ಲ ಬಾಯ್ಲ್ ಆಗ್ತಾ ಇರೋದು ಅಷ್ಟೇ. ಇಷ್ಟು ವೆರಿ ಸಿಂಪಲ್ ಇದು ಕೊರ್ವಂಜಿ ಸ್ಟೈಲ್ ಕೋಳಿ ಸಾಂಬಾರ್ ಮೀನ್ಸ್ ಚಿಕನ್ ಸಾಂಬಾರ್. ಮನೇಲಿ ನೀವು ಟ್ರೈ ಮಾಡಿ. ಹಾಗೆ ಇವಾಗ ಮುದ್ದೆ ಮಾಡ್ತಿದ್ದಾರೆ. ಹಾಗೆ ನಾನು ಟೇಸ್ಟ್ ಹೇಳ್ತೀನಿ ಹೆಂಗೆ ಬಂದಿದೆ ಅಂತ ಮುದ್ದೆ ಸಾಂಬಾರನ್ನ. ನೋಡಿ ನನ್ನ ಪ್ಲೇಟ್ ಹೆಂಗಿದೆ ಅಂತ. ಸೊ ಫೈನಲಿ ಕೊರ್ವಂಜಿ ಸ್ಟೈಲ್ ಕೋಳಿ ಸಾರು ರೆಡಿ. ಟೇಸ್ಟ್ ಮಾಡಿ ಹೇಳ್ತೀನಿ ಬನ್ನಿ. ಫುಲ್ ಬಿಸಿ ಇದೆ. ನೀವು ಟ್ರೈ ಮಾಡಿ ಗಾಯ್ಸ್. ಇದು ನೋಡ್ತಿದ್ರೆ ಬಾಯ ನೀರು ಬರ್ತಿದೆ ಅಲ್ವಾ? ವಾವ್, ನಾನು ಮಾಡಿರೋದಲ್ವಾ, ಸಖತ್ತಾಗಿ ಇರುತ್ತೆ. ಫುಲ್ ಬಾಯ್ಲ್ ಆಗಿದೆ ಪೀಸು. ಫುಲ್ ವೆದರ್ ಅಂತೂ ಫುಲ್ ಮಳೆ ಬಂದಿದೆ, ಸಖತ್ತಾಗಿದೆ. ಪ್ಲೀಸ್ ಗಾಯ್ಸ್ ಟ್ರೈ ಮಾಡಿ. ಹಾಗೆ ವೆಜ್ ರೆಸಿಪೀಸು ನಾನು ಶೇರ್ ಮಾಡ್ತೀನಿ, ಯಾವ್ದು ಚೆನ್ನಾಗಿ ಮಾಡ್ಬೋದು. ಚೆನ್ನಾಗಿ ಮಾಡ್ತೀವಿ ನಾವು. ಬ್ಲಾಗ್ ಇಷ್ಟೇ. ಐ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿರ್ತಂತ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಸಪೋರ್ಟ್ ಮಾಡಿದ್ರೆ ಡೈಲಿ ಬ್ಲಾಗ್ಸ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.